ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಹಾಗೆ ಚಿಕನ್ ಕರಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ನಾನು ಒಂದು 2 ಕುಕುಂಬರನ್ನು ಕಟ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಒಂದು 2 ಲೀಟ್ರ್ ಬಾಟಲಲ್ಲಿ ನೀರನ್ನು ಹಾಕಿ ಇವಾಗ ಆ ಪೀಸನ್ನೆಲ್ಲ ಅದರಲ್ಲಿ ಹಾಕಿಟ್ಟಿದ್ದೇನೆ. ಈ ರೀತಿ ಮಾಡಿ ನೀರನ್ನು ಕುಡಿಯೋದ್ರಿಂದ ದೇಹದ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ತುಂಬಾ ಸೆಕೆ ಆಗಿ ಬಿಸಿಲಿತ್ತು. ಇದು ನಾನು ನೆಟ್ಟಿರುವಂಥ ಗಿಡ. ಈ ಗಿಡದಲ್ಲಿ ಪಡವಲಕಾಯಿ ಆಗಿತ್ತು. ಸೊ ಅದನ್ನು ಕೂಡ ನನ್ನ ಹಸ್ಬೆಂಡು ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಕೊಡ್ತಾಯಿದ್ರು. ಸೊ ಇಷ್ಟು ಕಾಯಿ ಸಿಕ್ಕಿತ್ತು. ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಎಷ್ಟೇ ಆದರೂ ನಾವು ನಮ್ಮ ಮನೆಯಲ್ಲಿ ನಾವು ಬೆಳೆಸ್ಕೊಂಡಂಥ ಗಿಡಗಳಲ್ಲಿ ಆಗುವಂಥ ಒಂದು ಕಾಯಿ ಇರ್ಬೋದು, ಹಾಗೆಯೇ ಒಂದು ಹೂಗಳು ಇರ್ಬೋದು, ಅದು ಆದವಾಗ ಬಿಟ್ಟಾವಾಗ ಹೂವೆಲ್ಲ ಬಿಟ್ಟಾವಾಗ ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ. ಎಷ್ಟು ಸಲ ಹೋಗಿ ನೋಡಿದ್ರೂ ಕೂಡ ನಮಗೆ ಅದು ಸಾಕಾಗಲ್ಲ. ಪದೇ ಪದೇ ಹೋಗಿ ನೋಡೋದು ಮುಟ್ಟೋದು ಮಾಡ್ತಾ ಇರ್ತೀವಿ. ಅದರಲ್ಲೂ ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಎಲ್ಲ ಗಿಡಗಳನ್ನು ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೆ. ಆದರೆ ನಮಗೆ ಅಷ್ಟೊಂದು ಜಾಗದ ಒಂದು ವ್ಯವಸ್ಥೆ ಏನೂ ಇಲ್ಲ. ಸೊ ನಮಗೆ ಇರುವಂಥ ಜಾಗದಲ್ಲೇ ಚಿಕ್ಕ ಪುಟ್ಟದನ್ನು ನಾವು ಒಂದು ನಮ್ಮ ಖುಷಿಗಾಗಿ ನಾವು ಅದನ್ನು ಬೆಳೆಸ್ಕೊಳ್ಬೋದು. ಸೊ ಹಾಗೆಯೇ ಅದನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅನ್ನಕ್ಕೆ ಇಡಲಿಕ್ಕೆ. ಸೊ ನನಗೆ ಕಿಚನಲ್ಲಿ ತುಂಬ ಚಿಕ್ಕ ಜಾಗ ಇರೋದ್ರಿಂದ ನಾನು ಈ ಅಕ್ಕಿಯನ್ನೆಲ್ಲ ಇನ್ನೊಂದು ರೂಮ್ ಇದೆ, ಅದರಲ್ಲಿ ನಾನು ಎತ್ತಿಟ್ಕೊಳ್ತೀನಿ. ಸೊ ಇವಾಗ ರೈಸ್ ಮಾಡಲಿಕ್ಕೋಸ್ಕರ ಈಗ ಅಕ್ಕಿಯನ್ನೆಲ್ಲ ಹಾಕ್ಕೊಂಡು ತಗೊಂಡು ಬಂದೆ. ಅದನ್ನು ಇವಾಗ ವಾಶ್ ಮಾಡಿ 1-2 ಸಲ ವಾಶ್ ಮಾಡಿ ಅದನ್ನು ಇವಾಗ ನಾನು ಅನ್ನಕ್ಕೆ ಕೂಡ ಇಟ್ಕೊಳ್ಬೇಕು. ತುಂಬಾ ಸೆಕೆ ಇತ್ತು. ಹಾಗೆಯೇ ಬೇರೆ ಕಡೆಗಳೆಲ್ಲ ತುಂಬ ಮಳೆ ಅಂತ TV ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದರು. ಸೊ ಹಾಗೆಯೇ ನಾನು ಅದನ್ನು ಕೇಳ್ತಾನೆ ಇವಾಗ ನಾನು ಅನ್ನಕ್ಕೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಅಕ್ಕಿಯನ್ನೆಲ್ಲ ತೊಳೆದಾದ ನಂತರ ಒಂದು ಸ್ವಲ್ಪ ಉಪ್ಪನ್ನು ನಾನು ಹಾಕ್ತೀನಿ ಅನ್ನಕ್ಕೆ. ಕೆಲವೊಬ್ಬರು ಉಪ್ಪನ್ನು ಹಾಕಿ ಅನ್ನ ಮಾಡ್ತಾರೆ, ಕೆಲವೊಬ್ಬರು ಹಾಗೆಯೇ ಅನ್ನ ಮಾಡ್ಕೊಳ್ತಾರೆ. ಸೊ ಉಪ್ಪನ್ನು ಹಾಕಿ ಮಾಡೋದ್ರಿಂದ ಸ್ವಲ್ಪ ರುಚಿ ಕೊಡುತ್ತೆ ಅನ್ನಕ್ಕೆ. ಸೊ ಇವಾಗ ಅನ್ನದ ವಿಶಿಲ್ ಕೂಡ ಆಯಿತು. ಇವಾಗ ನಾನೇನು ಆ ಕಾಯನ್ನೆಲ್ಲ ಕೊಯ್ದಿಟ್ಟಿದ್ದೇನಲ್ವ, ಸೊ ಅದನ್ನು ಇವಾಗ ತೆಗೆದ್ಬಿಟ್ಟು ಇವಾಗ ಸಾರು ಮಾಡಲಿಕ್ಕೋಸ್ಕರ ಅದನ್ನೆಲ್ಲ ಇವಾಗ ತೆಗಿತಾ ಇದ್ದೇನೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು. ಇವಾಗ ಅದನ್ನು ಕೂಡ ಎಲ್ಲ ತೊಗೊಂಡು ಬಂದು ಹಾಲಲ್ಲೇ ಇಟ್ಕೊಂಡಿದ್ದೇನೆ ಕಟ್ ಮಾಡಲಿಕ್ಕೆ. ಯಾಕಂದರೆ ನಾನು TV ನ್ಯೂಸನ್ನು ಕೇಳ್ತಾ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ತುಂಬ ಕಡೆಗಳಲ್ಲಿ ತುಂಬ ಮಳೆಯಿಂದ ತುಂಬಾ ಅನಾಹುತ ಆಗಿದೆ. ಹಾಗೆಯೇ ನಮ್ಮ ಊರ ಕಡೆಯಲ್ಲಿ ಕೂಡ ಮಳೆ ಬರುತ್ತೆ ಅಂತ ತೋರಿಸ್ತಾ ಇದ್ರು ನ್ಯೂಸಲ್ಲಿ ಕೂಡ. ಹಾಗಾಗಿ ನಾನು ಅದನ್ನು ನೋಡ್ತಾ ನಾನು ಹಾಗೆ ಕೂತ್ಕೊಂಡಿದ್ದೆ. ಆದರೆ ನಮ್ಮ ಕಡೆ ತುಂಬಾ ಬಿಸಿಲು ಹಾಗೆ ಸೆಕೆ ಇತ್ತು. ಆದರೆ ನೈಟ್ ಮಾತ್ರ ಸಡನ್ನಾಗಿ ಫುಲ್ಲು ಮಳೆ ಬಂತು. ಸಿಕ್ಕಾಪಟ್ಟೆ ಮಳೆ ಇರ್ಬೋದು, ಗುಡುಗಿರ್ಬೋದು, ತುಂಬಾ ಮಳೆ ಬಂದಿದ್ವು. ಸೊ ಇವಾಗ ಇದು ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡೆ, ಸಿಪ್ಪೆನೆಲ್ಲ ತೆಗೆದು. ಸೊ ಈ ರೀತಿ 4 ಕಾಯಿ ಇದೆ. ಸೊ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಅದನ್ನು ಇವಾಗ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಪಲ್ಯ ಮಾಡ್ಕೊಳ್ಳಿಕ್ಕೆ. ಹಾಗೆಯೇ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ನಾನು ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಡ್ತಾ ಇದ್ದೇನೆ. ಸೊ ಈ ರೀತಿ ಡಬ್ಬದಲ್ಲಿ ಹಾಕಿ ಇದರಲ್ಲಿ ಒಂದಷ್ಟು ನೀರನ್ನು ಹಾಕಿ ಒಂದು 3-4 ದಿನ ಹಾಗೆಯೇ ಅದನ್ನು ಇಟ್ಟು ಆನಂತರ ಅದು ಗಿಡಗಳಿಗೆ ಹಾಕಿದರೆ ತುಂಬಾ ಚೆನ್ನಾಗಿ ಗಿಡ ಬೆಳೀತಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಹಾಗೆ ಮಾಡಿದೆ. ನೋಡಬೇಕು, ಗೊತ್ತಿಲ್ಲ, ನಾನಿನ್ನೂ ಅದನ್ನು ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆಯೇ ಇದರಲ್ಲಿರುವಂಥ ಈ ಕಾಯನ್ನು ಕಟ್ ಮಾಡಿದಾಗ ಅದರಲ್ಲಿ ಸಿಗುವಂಥ ಬೀಜನೂ ಕೂಡ ನಾವು ಗಿಡಗಳನ್ನಾಗಿ ಮಾಡ್ಕೊಳ್ಬೋದು. ಆದರೆ ಇದು ಸ್ವಲ್ಪ ಎಳೆ ಬೀಜ. ನಾನು ಸಹ ಈ ಗಿಡದ ಒಂದು ಈ ರೀತಿ ಸ್ವಲ್ಪ ಬೆಳೆದಿರುವಂಥ ಕಾಯಿಂದನೇ ಬೀಜವನ್ನು ಹಾಕಿದ್ದೆ. ತುಂಬ ಗಿಡಗಳಾಗಿದ್ದವು, ಆದರೆ ಎಲ್ಲ ಗಿಡಗಳು ಬೆಳೆಯಲ್ಲ. 1-2 ಗಿಡಗಳಂತೂ ಖಂಡಿತ ಬೆಳಿತವೆ. ಸೊ ತುಂಬ ಮಳೆ ಬಂದದ್ರಿಂದ ಆ ಟೈಮಲ್ಲಿ ಬೀಜ ಹಾಕಿದ ಟೈಮಲ್ಲಿ ಎಲ್ಲ ಆ ನೀರಲ್ಲಿ ತೇಲಿ ಹೋಯಿತು. ಸೊ ಹಾಗಾಗಿ 1-2 ಗಿಡ ಸಹ ಬೆಳೆದಿತ್ತು, ಅದರಲ್ಲಿ ಆದಂಥ ಕಾಯಿದು. ಇವಾಗ ನಾನು ಸ್ವಲ್ಪ ಇದು ಪಲ್ಯ ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಆಯಿಲನ್ನು ಹಾಕ್ಕೊಂಡು ಇವಾಗ ಬಿಸಿಗೆ ಇಟ್ಕೊಂಡಿದ್ದೇನೆ. ಹಾಗೆಯೇ ಈ ಒಂದು ಆಯಿಲ್ ಕಂಟೈನರನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿ ಬರ್ತಾ ಇದೆ ಅದು. ಹಾಗೆಯೇ ಇವಾಗ ನಾನು ಸ್ವಲ್ಪ ಆಯಿಲಿಗೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವಿನ ಎಲೆಯನ್ನು ಹಾಕಿ ಪಲ್ಯಗೋಸ್ಕರ ಇವಾಗ ಇದನ್ನು ನಾನಿವಾಗ ಒಗ್ಗರಣೆ ಮಾಡಿಕೊಂಡೆ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸನ್ನು ಒಂದು 5-6 ಹಸಿಮೆಣಸನ್ನು ಹಾಕಿ ಒಂದು ಸ್ವಲ್ಪ ನಾನಿವಾಗ ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ. ನಂತರ ಒಂದು 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ಅದನ್ನು ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದ ನಂತರ ನಾನು ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕ್ಕೊಂಡು
ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಇದಾದ ನಂತರ ನಾನು ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿ ಈ ಒಂದು ಪಡವಲಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೇನೆ. ಫಸ್ಟ್ ಇದೆರಡನ್ನು ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಹಾಗೆಯೇ ಒಂದು ಸ್ವಲ್ಪ ಚಿಟಿಕೆಯಷ್ಟು ನಾನು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಯಾಕಂದರೆ ನಾನು ಹಸಿಮೆಣಸನ್ನು ಹಾಕ್ಕೊಂಡಿರೋದ್ರಿಂದ ನಾನು ಚಿಲ್ಲಿ ಪೌಡರ್ನಲ್ಲಿ ಸ್ವಲ್ಪ ಕಡಿಮೆಯಾಗಿ ಹಾಕ್ಕೊಂಡಿದ್ದೇನೆ. ಹಾಗೆ ನಿಮಗೆ ಯಾವುದಾದ್ರೂ ಸಾಂಬಾರು ಪೌಡರ್ ಬೇಕಂದ್ರೂ ಕೂಡ ಪೌಡರನ್ನು ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಸ್ವಲ್ಪ ಇದು ಸ್ಲೋ ಫ್ಲೇಮ್ ಇಟ್ಟು ಇದನ್ನು ಇವಾಗ ಮುಚ್ಚಿಟ್ಟಿದ್ದೇನೆ. ಹಾಗೆಯೇ ನನ್ನ ಮಗಳು ಚಿಕನ್ ಫ್ರೈ ಬೇಕಂತ ಕೇಳಿದ್ಲು. ಸೊ ಹಾಗಾಗಿ ಈಚೆ ಕಡೆ ನಾನು ಚಿಕನ್ ಫ್ರೈಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟರಲ್ಲಿ ಆಗಾಗಲೇ ಇದು ಚೆನ್ನಾಗಿ ಬೆಂದಿತ್ತು, ಇದು ಚೆನ್ನಾಗಿ ಬಾಯ್ಲ್ ಆಗಿತ್ತು. ಸೊ ಇವಾಗ ನಾನು ಈ ರೈಸ್ ಕೂಡ ಆಯಿತು. ಈ ರೀತಿ ನಾನು ರೈಸನ್ನು ಅಗಲವಾದ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೇನೆ, ಕುಕ್ಕರಲ್ಲೇ ಇಡಲ್ಲ, ಅದು ಇಟ್ಟಿದ್ರೆ ಒಂಥರ ಗಟ್ಟಿ ಆಗುತ್ತೆ. ಸೊ ಇವಾಗ ನೋಡಿ ನಾನು ಇದು ಬೆಂದ ನಂತರ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಗೆಯೇ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಸೊ ಇವಾಗ ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು. ಹಾಗೆಯೇ ಅನ್ನ, ಪಲ್ಯ ಹಾಗೆಯೇ ಚಿಕನ್ ಫ್ರೈಯನ್ನು ಇಟ್ಕೊಂಡಿದ್ದೇನೆ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ವ್ಲಾಗ್.